ಚಿಕ್ಕಪೇಟೆ ನಿಜ ನಮ್ಮ ಅತ್ತೆದು. ನಮ್ಮಮ್ಮ ನೈಟಿ ಅನ್ಕೊಂಬಿಟ್ಟು ಅವ್ರು ನೋಡಿ. ಮಗ ಮರ್ಮೇಡ್ ಸಿಕ್ತು ಮರ್ಮೇಡ್. ಹಿಂಗೆ ನೋಡ್ರಿ ವ್ಯೂ ನೋಡಿ ಹೆಂಗಿದೆ. ಪ್ರಾಪರ್ ಕೇರಳ ಸ್ಟೈಲ್ ಮೀಲ್ಸ್. Okay, let's go. Guys. Finally, meeting ಎಲ್ಲ ಮುಗೀತು and I spoke to new people as I told. ನನಗೆ ಒಂದೊಂದು ಹೆಂಗನ್ಸುತ್ತೆ ಅಂದರೆ, ನಾನು ಶಶಾಂಕ್ ಯೋಚನೆ ಮಾಡ್ತಿದ್ವಿ, ಒಂದೊಳ್ಳೆ ಸ್ಕೂಲಿಂಗಿಗೆ ಹೋಗೋದು ಎಷ್ಟು ಒಳ್ಳೇದು, ಎಷ್ಟು ಇಂಪಾರ್ಟೆಂಟ್ ಅಲ್ಲ ಮಗ? ಹೌದು. ನೀನು ಹೋಗಿದ್ಯಾ? ನಾನು ಅದಕ್ಕೆ ನಮ್ಮ ಪೇರೆಂಟ್ಸಿಗೆ ತುಂಬ ಗ್ರೇಟ್ಫುಲ್ ಇದೆಯಾ? ನಮ್ಮ ಅಪ್ಪ ಅಮ್ಮ ಟ್ರೈ ಮಾಡಿದ್ರು, ಅವ್ರಿಗೆ ಏನಾಗುತ್ತೆ ಅದು ಓದ್ಸೋಕ್ಕೆ. ಬಟ್ ಒಂದೊಳ್ಳೆ ಸ್ಕೂಲಿಂಗಿಗೆ ಹೋದರೆ ಟ್ಯಾಕ್ಸ್ ಅಂದರೆ ಏನು, GST ಅಂದರೆ ಏನು, ಅಕೌಂಟ್ಸ್ ಅಂದರೆ ಏನು, ನಮಗೆಲ್ಲ ಗೊತ್ತೇ ಇರಲ್ಲ. ಐ ಮೀನ್ ಲರ್ನಿಂಗ್ ಫ್ರಮ್ ಝೀರೋ. ಅರ್ಥ ಮಾಡ್ಕೊಳ್ಳಿ, ಲರ್ನಿಂಗ್ ಫ್ರಮ್ ಝೀರೋ. ಒಂದೊಂದು ಕಲಿಬೇಕು ಅಟ್ ದಿಸ್ ಏಜ್. ಇಟ್ಸ್ ಆಲ್ ಕ್ರೇಜಿ ಅಲ್ಲ? ಆ ಥರ ಒಂದೊಳ್ಳೆ ಸ್ಕೂಲ್ಗೆ, ಒಳ್ಳೆ ಕಾಲೇಜಿಗೆ ಹೋಗದೇ ಇದ್ದರೆ ದಟ್ ಈಸ್ ವೇರ್ ಯು ಮಿಸ್ ಅಪ್. ಯಾರ್ಯಾರು ಇನ್ನೂ ಸ್ಟೂಡೆಂಟ್ಸ್ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ, ಚೆನ್ನಾಗಿ ಓದಿ. ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ಸ್ಟಡಿ ವೆಲ್ ಆ್ಯಂಡ್ ಗೇನ್ ಸಮ್ ನಾಲೆಡ್ಜ್. ಸೊ ಮತ್ತು ಇನ್ನೊಂದು ಅಡ್ವಾಂಟೇಜ್ ಅಂದರೆ ಮಗ, ನಿಮಗೆ ಒಳ್ಳೆ ಸರ್ಕಲ್ ಇತ್ತು ಒಂದು. ಮತ್ತು ಇನ್ನೊಂದಂದರೆ, ಈಗ ಒಳ್ಳೆ ಸ್ಕೂಲಿಂಗ್ ಹೋದರೆ ಓಕೆ, ಇದು ನೋಡಿ ಈ ಥರ ಸ್ವಿಮ್ಮಿಂಗ್ ಪೂಲ್, ಒಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ನೀರಿಗೆ ಬಿದ್ದು ಹೆಂಗೆ ಸ್ವಿಮ್ ಮಾಡಬೇಕು ಅಂದರೆ. ನಿನ್ನ ಪರಿಸ್ಥಿತಿ ಇವಾಗಿರೋದು ನೀರೊಳಗೆ ಇದೆಯಾ, ನೀನು ಆಲ್ರೆಡಿ ನೋಡ್ತಾ ಇದೆಯಾ, ಇವಾಗ ಸ್ವಿಮ್ ಕಲ್ತ್ಕೊಂಡು ಸ್ವಿಮ್ ಕಲಿತಾ ಇದೆಯಾ. ಸೊ ಐ ಬಿನ್ ಟಾಕಿಂಗ್ ಟು ನ್ಯೂ ಪೀಪಲ್, ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಟ್ಯಾಕ್ಸ್, ವಾಟ್ ಈಸ್ ದಿಸ್, ವಾಟ್ ಈಸ್ ದ್ಯಾಟ್. ಸೊ ಇಟ್ಸ್ ಆಲ್ ಇಂಪಾರ್ಟೆಂಟ್ ಟು ನೋ. ಆಮೇಲೆ ಲೈಫ್ ಬಗ್ಗೆನೂ ಅಷ್ಟೇ. ಇಂಗ್ಲೀಷ್ ಐ ಮೀನ್ ನಮ್ಮ ಸ್ಕೂಲಲ್ಲಿ ಇಂಗ್ಲೀಷೇ ಮಾತಾಡ್ತಿರ್ಲಿಲ್ಲ. ನಮ್ಮಮ್ಮ ಪ್ರೈವೇಟ್ ಸ್ಕೂಲಲ್ಲಿ ನಂಗೆ ಕಳಿಸಿದ್ರು ಅಪ್ಪ ಅಮ್ಮ, ಮತ್ತು ಗೌರ್ಮೆಂಟ್ ಸ್ಕೂಲ್ಗೆ ಹೋದೆ, ಅಲ್ಲೂ ಇಂಗ್ಲೀಷ್ ನಂಗೆ ಕಲ್ತಿಲ್ಲ. ಕಮ್ಯುನಿಕೇಷನ್ನು, ಕಾನ್ಫಿಡೆನ್ಸು, ಟಾಕಿಂಗ್ ಟು ಪೀಪಲ್, ಹೊಸೊಬ್ರ ಹತ್ರ ಹೋಗಿ ಕಾನ್ಫಿಡೆಂಟಾಗಿ ಮಾತಾಡೋದು. ಚಿಕ್ಕವರದಾಗ ನಾಚ್ಕೋತಿದ್ವಿ ನಾವು. ಪಿಜ್ಜಾ ಆರ್ಡ್ರ್ ಮಾಡೋಕ್ಕೆ ನಾಚ್ಕೋತಿದ್ವಿ ಮಗ. ಪಿಜ್ಜಾ ಆರ್ಡ್ರ್ ಮಾಡೋಕ್ಕೆ ನಾಚ್ಕೋತಿದ್ದೆ. ಅಯ್ಯೋ ಪಿಜ್ಜಾಲಿ ಅವ್ರನ್ನಾದ್ರು 75 ರೂಪಾಯಿ ಪಿಜ್ಜಾ ಅಂದ್ಕೊಂಡು ಹೋಗ್ತಿದ್ವಾ. ಆದರೂ ಎಕ್ಸ್ಟ್ರಾ ಪ್ಯಾನ್, ಸಾಫ್ಟ್ ಪಿಜ್ಜಾ, ಸಾಫ್ಟ್ ಕ್ರಸ್ಟ್ ಏನೋ ಹೇಳ್ತಿದ್ರು. ಅಂದ್ಬಿಟ್ಟು ಅದು 180 ರೂಪಾಯಿ ಆಗ್ಬಿಡೋದು. 180 ನಾವು ತಂದಿದ್ದು 70 ಅಲ್ವಾ ಅಂದ್ಕೊಂಡು ವಾಪಸ್ ಬರ್ತಿದ್ವಿ. ಹಿಂಗೆಲ್ಲ ಆಗ್ತಿತ್ತು. ಸೊ ಯಾ, ಸ್ಪೆಂಡ್ ಟೈಮ್ ಆನ್ ಇಂಪ್ರೂವಿಂಗ್ ಯುವರ್ ಸೆಲ್ಫ್, ಯುವರ್ ನಾಲೆಜ್, ಯುವರ್ ಇಂಗ್ಲೀಷ್, ಯುವರ್ ಕಮ್ಯುನಿಕೇಷನ್. ಇಂಗ್ಲೀಷ್ ಇಸ್ ರಿಯಲಿ ಇಂಪಾರ್ಟೆಂಟ್ ರೈಟ್ ನೌ ಗೈಸ್. ನಾವು ನಮ್ಮ ಭಾಷೆ, ನಮ್ಮ ಕನ್ನಡ ಕಲಿತಾ ಇದ್ದೀವಿ, ಕಲ್ತಿದ್ದೀವಿ, ಮಾತಾಡ್ತೀವಿ ನಮ್ಮ ಮನೇಲಿ, ಎಲ್ಲ ಕರೆಕ್ಟು. ಬಟ್ ನಾವು ಒಂದು ದೊಡ್ಡ ಸ್ಕೇಲಲ್ಲಿ ಲೈಫ್ನ ನೋಡಬೇಕು ಅಂದರೆ ಇಂಗ್ಲೀಷ್ ಇಸ್ ರಿಯಲಿ ಇಂಪಾರ್ಟೆಂಟ್. ಬಿಕಾಸ್ ಇಲ್ಲಿ ಶ್ರವಣ್ ಬ್ರೋ ಇದ್ದಾರೆ ಆಯಿತಾ, ಅವರು ಮಂಗಳೂರವರು, ಕೆಳಗಡೆ ಕೇರಳ ಅವರಿದ್ದಾರೆ, ಇನ್ನೊಬ್ರು ಯಾರೋ ಯಾವುದೋ ಊರವರಿದ್ದಾರೆ. ನಾವೆಲ್ಲ ಕನೆಕ್ಟ್ ಆಗಿರೋದು ಒಂದು ಕನ್ನಡದಿಂದ, ಹೌದು. ಬಟ್ ಬೇರೆ ಸ್ಟೇಟಿಗೆ ಬಂದಾಗ ನಾವು ಕನೆಕ್ಟ್ ಆಗೋದು ಇಂಗ್ಲೀಷಿಂದ. ಇಲ್ಲಾಂದ್ರೆ ನನಗೆ ಇಂಗ್ಲೀಷೇ ಬರ್ತಿರಲಿಲ್ಲ ಅಂದಿರ ನಂದಕಿಶೋರ್ ಹತ್ರ ಮಾತಾಡೋಕ್ಕಾಗ್ತಿರ್ಲಿಲ್ಲ. ನಂದಕಿಶೋರ್ ನನ್ನ ಫ್ರೆಂಡೇ ಆಗ್ತಾ ಇರಲಿಲ್ಲ. ಬಿಕಾಸ್ ನಂದು ಅವ್ರದ್ದು ಲ್ಯಾಂಗ್ವೇಜೇ ಇಂಗ್ಲೀಷ್ ಅಲ್ವಾ ಈಗ ಮಾತಾಡೋದು. ನಾವು ಅರ್ಧ ಮಾತಾಡ್ತೀವಿ, ನಾವು ಮಾತಾಡೋದು ಇವತ್ತು ಇಂಗ್ಲೀಷ್ ಮಾತಾಡೋದು. ಸೊ ಇಂಗ್ಲೀಷ್ ಈಸ್ ರಿಯಲಿ ಇಂಪಾರ್ಟೆಂಟ್ ಟು ಲರ್ನ್. ಬಿಲ್ಡ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ಇಂಗ್ಲೀಷ್, ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಈಸ್ ಅ ಮೆಸೇಜ್. ಇದನ್ನು ಹೇಳ್ತಾ ಈಗ ಮಲ್ಗನ ಬನ್ನಿ. ತುಂಬ ಮಾತಾಡ್ಬಿಟ್ವಿ, 2 ಗಂಟೆವರೆಗೂ ಮಾತಾಡ್ತಾನೇ ಇದ್ದೀವಿ. ಇಲ್ಲಿ ನೋಡಿ ಔಟ್ಫಿಟ್ಟಿಗೆ ಬಂದವ್ರೆ. ಏನ್ರಿ ರಜನಿಕಾಂತ್. ಈಗ ನೋಡಿ ಕೊಡ್ತಾರೆ ಇವರು ಮೋಟಿವೇಶನ್. ಬನ್ನಿ ಸ್ವಲ್ಪ ಮೋಟಿವೇಶನ್ ಕೊಡ್ರಿ ರಜನಿ. ನೀವು ಕೊಡ್ಬೇಕು ನಮಗೆ ಮೋಟಿವೇಶನ್. ಏನು ಮೋಟಿವೇಶನ್ ಬೇಕಾದ್ರೆ ನಿಮಗೆ? ಮೋಟಿವೇಶನ್ ಈ ಮನೆ ನೋಡಿ, ಈಗ ನೆಕ್ಸ್ಟ್ ಟಾರ್ಗೆಟ್ ಈ ಮನೆ. ಇಲ್ಲ, ಈ ಮನೆಗೆ ಬಂದವರೆಲ್ಲ ಅದೇ ಅನ್ಕೊಳ್ಳೋದು ಅನ್ಸುತ್ತೆ. ನಂದು ಅದೇ ಕತೆ. 3 ದಿನ ನಿದ್ದೆ ಮಾಡಿರಲಿಲ್ಲ ನಾನು ಈ ಮನೆಗೆ ಬಂದ್ಮೇಲೆ. ನಾನು ಯಾವಾಗ ಕಟ್ಟೋದು ಈ ತರ ಮನೆ ಅಂತ. ಈಗ ಇವ್ರದ್ದು ಸ್ಟಾರ್ಟ್ ಆಗಿದೆ, ಫಸ್ಟ್ ಟೈಮ್ ಬಂದಿರೋದಲ್ವಾ. 1 ವರ್ಷ ಇವ್ರದ್ದು 3 ದಿನ. 1 ವರ್ಷದಲ್ಲಿ ಕಟ್ತಾರೆ ಇವ್ರ ಅಣ್ಣ. ಆಲ್ ದಿ ಬೆಸ್ಟ್. ನಂದು 2 ವರ್ಷ ಆಗುತ್ತೆ. 1 ವರ್ಷದಲ್ಲಿ ಏನಾದ್ರು ಮಾಡಿ ಒಂದು ಈ ತರ ಇದು ಕಟ್ಟು ಬರುತ್ತೆ. 1 ವರ್ಷ ಆದ್ಮೇಲೆ ಟೀಮ್ ಹೊಡೆದು ಕಲ್ಲು ಬರುತ್ತೆ. ಆಮೇಲೆ ಒಂದು ಮನೆ ಕಟ್ಟಿ ನಿಂತಿರೋದು ಒಂದು ಸ್ಕಲ್ ಬರುತ್ತೆ. ಇದು ಕಟ್ ಮಾಡಿ ಇಟ್ಕೊಳ್ಳಿ, ಶ್ರವಣ್ ಟೀಮ್.
ಇಸ್ ಆಲ್ ರಿಸ್ಕಿ. ಸ್ವಿಮ್ ಬಂದರೆ ಮತ್ತೆ ಸ್ವಿಮ್ಮಿಂಗ್ ಬರೋ ಫ್ರೆಂಡ್ಸ್ ಇದ್ರೆ ಮಾತ್ರ ಟ್ರೈ ಮಾಡಿ. ಲೈಫ್ ರಿಸ್ಕ್ ತೊಗೊಬೇಡಿ. ಲೈಫ್ ಜಾಕೆಟ್ ನಮಗೆ ಸ್ವಿಮ್ಮಿಂಗ್ ಬರುತ್ತೆ, ಆದರೂ ಲೈಫ್ ಜಾಕೆಟ್ ಹಾಕಿದೀವಿ, ಯಾಕಂದ್ರೆ ಲೈಫ್ ಇಸ್ ಇಂಪಾರ್ಟೆಂಟ್. ಭಾಳ ಎಕ್ಸ್ಪೀರಿಯನ್ಸ್ ಗೈಸ್. ಲೈಫ್ ಜಾಕೆಟ್ ಹಾಕೊಂಡು ಇಳಿದ್ವಿ, ಯಾಕೆ ನಾನು ಹೇಳ್ದಂಗೆ ಲೈಫ್ ಇಸ್ ಇಂಪಾರ್ಟೆಂಟ್ ಮೋರ್ ದೆನ್ ಎನಿಥಿಂಗ್. ನಮಗೆ ಅಂತ ಮನೇಲಿ ತುಂಬ ಜನ ಕಾಯ್ತಾ ಇದ್ದಾರೆ, ಇನ್ನು ಮದುವೆ ಬೇರೆ ಆಗಿಲ್ಲ. ಸೊ ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ಲೈಫ್ ಜಾಕೆಟ್ ಹಾಕೊಂಡ್ವಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ಸ್ ಫಾರ್ ದ ಎಕ್ಸ್ಪೀರಿಯನ್ಸ್. ಕೇಜಿ ಮಜಾ ಆಯ್ತು. ಮಗ ಮರ್ಮೇಡ್ ಸಿಕ್ತು, ಮರ್ಮೇಡ್. Don't try this at home. Only go with life jackets. ಬಂದಿಲ್ಲ ಬರ್ತೀನಿ. ಹೋಗೋದು ಬೇಡ. ಶೇಡ್ಸ್ ತಗೊಳ್ಳಿ. ಗೈಸ್, ಇಲ್ಲಿ ಫಾಲ್ಸ್ ಇದೆ, ಅದ್ರ ಪಕ್ಕ ಬಂದು ನಿಂತಿದ್ದೀನಿ. ಹಿಂಗೆ ನೋಡ್ರಿ ವ್ಯೂ ನೋಡಿ ಹೆಂಗಿದೆ. ಓ, ಇಲ್ಲಿಂದ ಹೆಂಗೆ ತಿರುಗಿದ್ರೆ ಅಲ್ಲಿ ನಾವಿರೋವಿಲ್ಲ. ಕ್ರೇಜಿ ಜಾಗ ಗೈಸ್. Real Wayanad. Real Wayanad. ಲೆಟ್ಸ್ ಗೋ ಗೈಸ್, ಸಾಕಾಯ್ತು. ನಾನು ಶ್ರವಣ್ ಬ್ರೋ ಇಲ್ಲಿ ಕೂತಿದ್ವಿ. You have the video? ನೋಡಿ ದಬಾಕೋತಾರೆ ಈಗ ಸರ್. ಹೀಗೆ ನೋಡಿ, ನಾನು ಎದ್ಬಿಟ್ಟೆ, ಇಬ್ರು ಕೂತಿದ್ವಿ, ನನಗೆ ಗೊತ್ತಿಲ್ಲ ಎದ್ರೆ ಬೀಳ್ತಾರೆ ಅವರು ಅಂತ. ನಾನು ಎದ್ದೆ, ಹೆಂಗ್ ಬೀಳ್ತಾರೆ ನೋಡಿ ಈಗ. ಇಲ್ಲ ಬರ್ರಿ ಬರ್ರಿ ಬರ್ರಿ. ಡೀಪ್ ಬಿಸ್ನೆಸ್ ಟಾಕ್ಸ್ ಮಾಡ್ತಾ ಇದ್ವಿ. ಏನೋ ನಾನು ವ್ಲಾಗ್ ಚೆಕ್ ಮಾಡ್ಕೊಂಡಿದ್ದೆ, ಎದ್ದೆ. Sam did it purposefully. Bye, I'm really sorry bro. I didn't do it. I didn't mean to do it. Sorry. Guys, ಮಿಸ್ ಆಗಿ ಇವ್ರು ಏನಂದ್ರು, ಹುಷಾರಾಗಿ ಅದು ಸ್ವಲ್ಪ ಏನಾದ್ರು ಹಂಗಾದ್ರೆ ಸ್ವಲ್ಪ ಲೂಸ್ ಆಗುತ್ತೆ ಅಂತ ಹೇಳಿದ್ರು. ಎದ್ದೇಳ್ಬೇಡ ಬೀಳ್ತೀಯ ಅಂತ ಹೇಳಿಲ್ಲ. ನಾನು ಎದ್ದ ಮೇಲೆ ಬ್ರೋ ಐ ಫಾರ್ಗಾಟ್ ಟು ಟೆಲ್ ಯು ದಿಸ್. ಆಯ್ತು, ನಾನು ಕೆಳಗೆ ನೋಡ್ತೀನಿ, ಶ್ರವಣ್ ಬ್ರೋ ಹಿಂಗಿದ್ದಾರೆ. ಸ್ಟ್ರಾಂಗ್ ಬ್ರೋ, ಸ್ಟ್ರಾಂಗ್ ಇದ್ದಾರೆ, ಜಿಮ್ ಮಾಡ್ತಾರಲ್ಲ. ಫೈನಲಿ ನಾವು ಪೂಲ್ ಗೀಲ್ಗೆಲ್ಲ ಹೋಗಿ ಸಖತ್ ಮಜಾ ಮಾಡಿದ್ವಿ. ಬಟ್ ಅದು ಬಿಟ್ಟರೆ ನನ್ನ ನಂಬರ್ ಲೀಕ್ ಆಗಿದೆ ನೋಡಿ. ಎಷ್ಟು ಕಾಲ್ಸ್ ಬರ್ತದೆ ನೋಡಿ, ಹೆಂಗೆ ಇಟ್ಕೊಂಡಿರ್ತೀನಿ ನೋಡಿ. ನೋಡಿ ಒಂದೊಂದು ಸೆಕೆಂಡಿಗೊಂದು ಕಾಲು ಗೈಸ್. ಫೋನ್ ಅನ್ಲಾಕ್ ಮಾಡೋಕ್ಕಾಗ್ತಿಲ್ಲ, ನಾನು ಅನ್ಲಾಕ್ ಮಾಡೋಕ್ಕಾಗ್ತಿಲ್ಲ ಫೋನ್ನ. ನೋಡಿ ಅನ್ಲಾಕ್ ಮಾಡ್ತೀನಿ ಈಗ, ಅನ್ಲಾಕ್ ಮಾಡ್ತೀನಿ, ಆಗ್ತಿದೆ ಈಗ. ಲುಕ್ ಅಟ್ ದಿಸ್ ಕಾಲ್ಸ್, ಲುಕ್ ಅಟ್ ದಿಸ್ ಗೈಸ್. ಕಾಲ್ಸ್ ನೋಡಿ ಗೈಸ್ ಇಲ್ಲಿ. ಮೈ ಫೋನ್ ಇಸ್ ಲೈಕ್ ಐರನ್ ಬಾಕ್ಸ್ ಆಗ್ಬಿಡಿದೆ ನನ್ನ ಫೋನ್. ಅಷ್ಟು ಬಿಸಿ ಆಗ್ಬಿಡಿದೆ. ಫ್ಲೈಟ್ ಮೋಡ್ಗೆ ಹಾಕಿ ಇಡಬೇಕು. ಓ ಗೈಸ್, ಅಂದರೆ ಒಬ್ಬರು ಇಬ್ಬರಾದ್ರೆ ಸಬ್ಸ್ಕ್ರೈಬರ್ ಹತ್ರ ಮಾತಾಡ್ಬೋದು. ಇಷ್ಟು ಜನರ ಹತ್ರ ಹೆಂಗೆ ಮಾತಾಡಲಿ? ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್. ವೈಫೈ ಗಿಫೈ ಎಲ್ಲ ಆಫ್ ಮಾಡಿ ಫ್ಲೈಟ್ ಮೋಡ್ಗೆ ಹಾಕಿ ಇಟ್ಟಿದ್ದೀನಿ ಈಗ. ಬ್ರೋ ಕ್ಯಾನ್ ಯು ಟಚ್ ದಿಸ್ ಐರನ್ ಬಾಕ್ಸ್? ಐರನ್ ಬಾಕ್ಸ್. ಸಿ ಯು ಬೈ. ಬರ್ತಾ ಇರುತ್ತೆ ಕಟ್ ಮಾಡ್ತಾನೆ ಇದ್ದಾರೆ, ನನ್ನ ಫೋನ್ ಒಂದು ಕಾಲ್ ಎತ್ತಂಗಿಲ್ಲ. ವಾಪಸ್ ವಯನಾಡಿಂದ ಬೆಂಗಳೂರಿಗೆ ಹೊರಟಿದ್ದೀವಿ. ಸೊ ಅಡ ಕ್ರೇಜಿ ಬ್ರೇಕ್. ನಾನು ನನ್ನ ಕೆಲಸದ ಬಗ್ಗೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿಲ್ಲ 2 ದಿನ. ಅಷ್ಟು ಫ್ರೀಯಾಗಿದ್ದೆ. ಆ್ಯಂಡ್ ಈ ಬ್ಯೂಟಿಫುಲ್ ಪ್ರಾಪರ್ಟಿ ಅನ್ಹತ್ತಾಗೆ ಬಾಯಿ ಹೇಳಿ ಎಲ್ಲ ಲೋಡ್ ಮಾಡ್ತಿದ್ದೀವಿ ಲಗೇಜ್ನ. ಈಗ ನಾವು ನಿನ್ನೆ ವ್ಲಾಗಲ್ಲಿ ಬಟ್ಟೆ ಏನು ತೊಗೋಬೇಕಿತ್ತಲ್ಲ, ಅದು ಕ್ಯಾನ್ಸಲ್ ಮಾಡಿದ್ವಲ್ಲ, ಅದನ್ನು ತೊಗೊಂಡು ಹೋಗ್ಬೇಕು ಇವತ್ತು. ಯಾಕೆಂದರೆ ನಾನು ಅವ್ರಿಗೆಲ್ಲ ಕಳಿಸ್ಬಿಟ್ಟಿದ್ದೆ ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ. ಅವ್ರು 1-2 ಸೆಲೆಕ್ಟ್ ಮಾಡಿದ್ರು ಇದು ಚೆನ್ನಾಗಿದೆ ಅಂತ. ನನಗೆ ಅದನ್ನು ತೊಗೊಂಡೋಗಿಲ್ಲ. ಪ್ರಾಬ್ಲಮ್ ಅಂದರೆ ಏನು ಪ್ರಾಬ್ಲಮ್ ಅಲ್ಲ, ಬಟ್ ನನ್ನ ಮನಸ್ಸಿಗೆ ಪ್ರಾಬ್ಲಮ್, ಅಯ್ಯೋ ತೊಗೊಂಡೋಗಿಲ್ವಲ್ಲ ಅಂತ. ಆ್ಯಂಡ್ ಐ ಪರ್ಸ್ನಲಿ ವಾಂಟ್ ಟು ಟೇಕ್ ಫ್ಯೂ ಔಟ್ಫಿಟ್ಸ್. ನಮ್ಮ ಅಮ್ಮಗೆ, ನಮ್ಮ ಅಕ್ಕಗೆ, ನಮ್ಮ ಅತ್ತೆಗೆ, ಐಶುಗೆ ಮತ್ತು ನೇಹಾ ಅವ್ರಿಗೆ ಒಂದಷ್ಟು ಬಟ್ಟೆ ತೊಗೊಂಡು ಹೋಗೋಣ ಇಲ್ಲಿ ವಯನಾಡಲ್ಲಿ ಚೆನ್ನಾಗಿರುತ್ತೆ ಅಂತ ಐ ಥಾಟ್. ಬನ್ನಿ, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ 2 ಅವರ್ ಇದೆ ಬತ್ತೇರಿಗೆ ಹೋಗಿ ಬಟ್ಟೆ ತೊಗೊಂಡು ಹೊರಡೋಣ.
ಫೈನಲಿ ತುಂಬ ದೂರ ಟ್ರಾವೆಲ್ ಮಾಡಿ ಒಂದು ರೆಸ್ಟೋರೆಂಟ್ ರೀಚ್ ಆಗಿದ್ದೀವಿ. ఏమ్రా ఎక్కడున్నావురా? హాయ్ బ్రో. హాయ్. ఎక్కడున్నావు? ఎప్పుడు ఉన్నావు? భోజనం అయిందా? ವಾಟ್ ಇಸ್ ದಿಸ್ ಲ್ಯಾಂಗ್ವೇಜ್ ಬ್ರೋ? ತುಳುವಾ? ತೆಲುಗು ನನಗೆ ಗೊತ್ತಿಲ್ಲ ತೆಲುಗುನ ತಮಿಳ ಇದು ಅಂತ. ಸೊ ಫುಡ್ ಬೇ ಅಂತ ಒಂದು ರೆಸ್ಟೋರೆಂಟ್ ಇದೆ. ಒಂದು ಸರಿ ಬಂದಿದ್ದೆ ಇಲ್ಲಿಗೆ, ಅದಕ್ಕೆ ಇಲ್ಲೇ ಫುಡ್ ಟ್ರೈ ಮಾಡೋಣ ಬನ್ನಿ ಇವತ್ತು ಅಂತ ಶ್ರವಣ್ಗಳನ್ನು ಕರ್ಕೊಂಡ್ಬಂದಿದ್ದೀನಿ. ಬನ್ನಿ ಒಳ್ಳೆ ಊಟ ಮಾಡೋಣ. ರೆಡಿನಾ ಬ್ರೋ? ಗಮ್ಮತ್ತು. ಏನೇನೋ ಸ್ಪೆಷಲ್ ಇದೆ ಇಲ್ಲಿ. ಇದರಲ್ಲಿ ಏನು ತಿಂತೀವಿ ಗೊತ್ತಿಲ್ಲ, ನೋಡೋಣ. ಓಹೋ ಹೋ 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 ನಂದಬಾಯ್, ಆಫ್ಟರ್ ಫುಡ್ ಯು ನೀಡ್ ಟು ಟೇಕ್ ಮೀ ಫಾರ್ ಶಾಪಿಂಗ್. ಯು ಹ್ಯಾವ್ ಪ್ರಾಮಿಸ್ಡ್. We'll go to very good. If not, break up. So please. Break up with me or her? He is buying me, bro. He is buying for his fiance. I am buying for him. You should buy for me also. I'll take you to a very good place. What do you want, Bermuda? Okay, Bermuda and Bermuda. ಬನ್ನಿ ಹೋಗೋಣ ಊಟಕ್ಕೆ. ಐಸ್ ಕ್ರೀಮ್ ತಿನ್ನೋಣ. ದೊಡ್ಡ ಬಂದಿಲ್ಲ ನೋಡಿ ಬ್ರೋ, ನೀವು ಹೇಳ್ತಿರೋದು ಐಸ್ ಕ್ರೀಮ್ ತಿನ್ನೋಣ ಕೇಳಿ. ಬನ್ನಿ ಗೈಸ್, AC ಒಳಗೆ ಪೂರ ಕೈ ಮೇಲೆ ಕೈ ಶಿಫ್ಟ್ ಆಗ್ತಾ ಇದೆಯಲ್ಲ ಅಂತ ಅನ್ಕೊಬಿಡ್ತೀರ. ಚಳಿ ಇದೆಯಲ್ಲ, ಆಚೆ ಹೋಗ್ಬಿಡೋಣ. ಶ್ರವಣ್ ಬ್ರೋಗೆ ಇಷ್ಟು ಚೇರ್ ಇದ್ರೂ ವ್ಯೂ ಇದೆ ಆಪೋಸಿಟ್ ಅಲ್ಲಿ, ಅದನ್ನ ನೋಡಿ ಕೂತಿರೋದು. ಪಾಪ 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 ಕಳುವ ಸಾಲ ಕಳುವ. ಗೈಸ್, ಸೊ ನಾವಿಲ್ಲೊಂದು ರೇಸ್ ಮಾಡ್ತಾ ಇದೀವಿ. ಇದನ್ನ ಯಾರು ಫಸ್ಟ್ ಡ್ರಾ ಮಾಡಿ ಮುಗಿಸ್ತಾರೆ. Bro, pencil ಇಡೋದು ವಯಸ್ಸು ಹೇಳಿ. Yes. Done. Same route. Only one route. There's only one route. Done. ನಾನು ನೀವು ಬೇಗ ಸ್ಟಾರ್ಟ್ ಮಾಡಿದ್ರಿ. ಆಯ್ತು. ನಿಮ್ಮ ವಿನ್ನಲ್ಲೇ ನನ್ನ ವಿನ್ ಇದೆ. ಆಯ್ತು, ನಿಮ್ಮ ವಿನ್ನಲ್ಲಿ ನನ್ನ ವಿನ್ ಇಲ್ಲ. ಶಶಾಂಕ ಮಾಡ್ತೀನಿ. ಹೇಳಿ ಗುರು. 3, 2, 1 ಸ್ಟಾರ್ಟ್. ನೋಡಿ ಆಯ್ತಲ್ಲ. 3, 2, 1 ಸ್ಟಾರ್ಟ್. ಯಾರ ಜೊತೆ ಬ್ರೋ ಸ್ಟಾರ್ಟ್? Bro, can you call? ಸೋತ ಕಲ್ತು ಬಿಟ್ಟಿದ್ದಾನೆಲ್ಲ, ನೋಡ್ಕೊಂಬಿಟ್ಟು ಅವನು. ನಾನು ಇಲ್ಲಿಂದ ನೋಡ್ಕೊಂಡಿದ್ದೀನಿ. ಕಾಪಿ ಮಾಡ್ತಗೋ. ಬೇಡ ಕಾಫಿ ಬೇಡ. ಬಂತು ಊಟ. ನಾನು ವೆಜ್ ಮೀಲ್ ಹೇಳಿದ್ದೀನಿ, ಸೈಡ್ಸ್ ಎಲ್ಲ ಚಿಕನ್ ಹೇಳಿದ್ದೀನಿ. ಲೆಟ್ಸ್ ಈಟ್ ಆ್ಯಂಡ್ ಗೋ ಶಾಪಿಂಗ್ ಗೈಸ್. ನಂದಬಾಯಿ ಎಲ್ಲೋ ಡಿಸ್ಕೌಂಟ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅವ್ರ ಫ್ರೆಂಡ್ ಯಾರ್ದು ಅಂಗಡೀಲಿ. ಶಾಪಿಂಗ್ ಹೋಗಿ ಅರ್ಧ ಬಿಲ್ ಅವ್ರ ಕೈಲಿ ಪೇ ಮಾಡಿಸಿ ತೊಗೊಂಡು ಹೋಯ್ತಾ ಇರೋದೆ. ಚಿಕನ್ ಮಿಕ್ಸ್ ಸ್ಟಾರ್ಟರ್ ಕೊಟ್ಟಿದ್ದಾರೆ ನೋಡಿ, ಮಿಕ್ಸ್ ಎಲ್ಲ ಮಿಕ್ಸು. ನಾನಿಲ್ಲಿ ವೆಜ್ ಊಟ ಹಾಕ್ಸ್ಕೊತಾ ಇದ್ದೀನಿ ಗೈಸ್. ಪ್ರಾಪರ್ ಕೇರಳ ಸ್ಟೈಲ್ ಮೀಲ್ಸ್ You want the name? ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. Name? ನೋ ಬ್ರೋ, ಇಟ್ಸ್ ಲುಕಿಂಗ್ ಗುಡ್. ದಿಸ್ ಬೀಟ್ರೂಟ್, ದಿಸ್ ಇಸ್ ಕ್ಯಾರೆಟ್. I'll tell the names, bro, just to remember. ಟೆಲ್ ಬ್ರೋ. Huh? This is Varatuperi. ಹ್ಞೂ This chips thing is Varatuperi. ವರ್ತು ಪೆರಿ, This is Puliji. ಪೊಡಿಂಜಿ, Achar. ಅಚ್ಚಾರ, Thoran. ಕೋರೆ, Aviyal. ಅವಿಯಲ್, Beetroot Pachadi. ಬೀಟ್ರೂಟ್ ಪಚ್ಚಡಿ, ഇതെന്താ? ಪೈನಾಪಲ್ പച്ചടി. ಪಚ್ಚಡಿ, ഇത് കൂട്ടുകറി. ಕೂಟುಗರಿ, അത് കുത്തരി ಅದು ചോറ്. ಕುತ್ತರಿ ಚೋರು, കുത്തരി ചോറ്. ಚೋರು, ഇത് പപ്പടം. ಪಾಪಡಮ್. ಇದು ಸಾಂಬಾರ್ ಸಕ್ಕ ಟೇಸ್ಟಿ ಇದೆ ಬ್ರೋ, ಲವ್ಡ್ ಇಟ್. ತುಂಬ ಚೆನ್ನಾಗಿದೆ. ಮನೆ ಸಾಂಬಾರ್ ನೆನಪಾಯ್ತು. ಟೇಸ್ಟಿ ಅಲ್ಲ ಮಗ, ಸಾಂಬಾರ್ ಸಕ್ಕತ್ತಾಗಿದೆ. ಎಲ್ಲದೂ ಚೆನ್ನಾಗಿದೆ. ಅಲ್ಲಿ ಊಟ ಮುಗಿಸಿ ಇಲ್ಲಿ ನಾವು ಒಂದು ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ನನಗೆ ಇಲ್ಲಿ ಏನು ವಾವ್ ಅನಿಸಿಲ್ಲ. ನಿನ್ನೆ ಹೋಗಿದ್ದ ಅಂಗಡಿನೇ ಚೆನ್ನಾಗಿತ್ತು ಅನಿಸ್ತು. ಸೊ ನೋಡ್ಬೇಕು ಈಗ ಮತ್ತೆ ವಾಪಸ್ ಅಲ್ಲಿ ಹೋಗೋದಾ. ನಮ್ಮ ನಂದಬಾಯಿ ಬೇರೆ ನನ್ನ ಮರ್ಯಾದೆ ತಗೊಂಡ್ಬಂದಿದ್ದೀವಿ ನಾವು. ಹಾಂ, ಡಿಸ್ಕೌಂಟ್ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡೋಗಿ ಕ್ಯಾನ್ಸಲ್ ಮಾಡಿಸಿ ಬಂದಿದ್ದಾರೆ. ಬನ್ನಿ. ಬಟ್ ಇಲ್ಲಿ ತೊಗೊಂಡ್ರೆ ಡಿಸ್ಕೌಂಟ್ ಜಾಸ್ತಿ, ಅಲ್ಲಿ ತೊಗೊಂಡ್ರೆ ಡಿಸ್ಕೌಂಟ್ ಕಮ್ಮಿ, ಬಟ್ ಅಲ್ಲಿ ವೆರೈಟಿ ಜಾಸ್ತಿ. ಡಿಸೈಡ್ ಮಾಡ್ಬೇಕೀಗ. ನೆನ್ನೆ ನೋಡಿ ಗೈಸ್, ಈಗ ಅಲ್ಲಿಗೆ ಬರಲ್ಲ ಅಂತಾರೆ ಬ್ರೋ. Bro, I only took you out. It's okay, come. It's okay. I will tell. We came. We wanted. Come. We'll walk. ಕಾರಲ್ಲಿ ಬನ್ನಿ. ಕಾರಲ್ಲಿ ಬಂದರೆ ಮರ್ಯಾದೆ ಜಾಸ್ತಿ ಅಂತೆ. ಸೊ ಈಗ ಇನ್ನೊಂದು ಅಂಗಡಿಗೆ ಹೋಗ್ತಾ ಇದೀವಿ. ಇಲ್ಲಿ ಡಿಸ್ಕೌಂಟ್ ಜಾಸ್ತಿ ಇದೆ ಬಿಕಾಸ್ ನಂದಬಾಯಿ ಫ್ರೆಂಡ್ ಅಂಗಡಿ ಇದು. ಡಿಸ್ಕೌಂಟ್ ಇದೆ, ಬಟ್ ನನಗೆ ಆಪ್ಷನ್ಸ್ ಸರಿ ಅನಿಸಿಲ್ಲ. ಸೊ ಅದಕ್ಕೆ ಚೆನ್ನಾಗಿರೋದು ತೊಗೊಂಡು ಹೋಗ್ಬೇಕು. ಡಿಸ್ಕೌಂಟ್ಗಿಂತ My ಇಂಪಾರ್ಟೆಂಟ್ friend. ಕ್ಲೈಂಟ್. Yeah, my client. ಸೊ ಅವ್ರದ್ದು ಅಂಗಡಿ ಅಂತೆ. ಡಿಸ್ಕೌಂಟ್ ಜಾಸ್ತಿ ಇತ್ತು, ಬಟ್ ಡಿಸ್ಕೌಂಟ್ಗಿಂತ ಇಂಪಾರ್ಟೆಂಟ್. ಏನು ಮಗ, ಚೇಂಜ್ ಇಲ್ಲಪ್ಪ.
ಇವ್ರಿಗೆ ಎಷ್ಟು ಈಗೋ ಹರ್ಟ್ ಆಗಿದೆ ಅಂದ್ರೆ ಆ ಒಂದ್ ಅಂಗಡಿಗೆ ನನಗೆ ಬೇಕು ಅಂದ್ರೆ ಕರ್ಕೊಂಡು ಹೋಗ್ತಾ ಇಲ್ಲ, ಅದ್ರ ಮುಂದೆನೆ ಪಾಸ್ ಮಾಡಿಸ್ತಾರೆ, ಇನ್ನೊಂದ್ ಅಂಗಡಿ ತೋರಿಸ್ತೀನಿ ಬಾ ಅಂತ. I should explain this. Not ego. I wanted you to have some good discount. You purchase for a very good amount and they are just telling 5% discount. Is that right or wrong? No, I know, but they have nice material, nice outfit. I agree, material is right or wrong. Now, okay, you take me to other store. If you didn't like it, if I don't like it, we'll go there, no? No, you will go there and get it from there. You will come. If not, I'm not going. Why, Oh, you bro? will not come. Oh, you should come. You should come because you got me out. You will not shop, bro. Yeah, you got me out yesterday from there. I didn't get you out from there. You only. Guys, guys. I didn't do anything. Nodu, guys. I just want Sam to get some good discount. Okay, bro. We'll take discount how much ever possible from there. Let's go, guys. ಇನ್ನೊಂದು ಅಂಗಡಿ ಕರ್ಕೊಂಡು ಹೋಗ್ತಿದ್ದಾರೆ ಈಗ. ನಾನು I have ಟೋಟಲ್ a ಆಗಿ shoot at 3 o'clock. 5 ಬಟ್ಟೆ ತಗೋಬೇಕು ಟೋಟಲ್. No, 3 o'clock I have a shoot. Yeah, we'll finish soon. That's why we'll go to that shop. We'll finish soon. Why do you want to waste your energy because of ego? No ego, bro. Not ego. Then turn. We'll go there only. Come, bro. We'll go to that shop. We'll go to that shop. Let's go. Camera on ಆಗಿದ ತಕ್ಷಣ we'll go to that shop. ಇಲ್ಲ ಅಂದ್ರೆ bro, I will not come there, bro. No way, bro. My respect, bro ಅಂತಾರೆ. No respect. I don't care. What is Come, bro. What, bro? They will think, okay, they came back. That's all. What is wrong in that? Yeah, what is Alva. wrong in that? No, make them ಮತ್ತೆ feel ಇನ್ನೊಂದ್ that, ಸರಿ ಹೋದ್ವಿ. make them feel that we felt pavam for them. ಮಾರ್ಕೆಟಿಂಗ್ ಕಿಂಗ್ ನೋಡಿ ಇಲ್ಲಿ. We felt ಪಾವಮ್ ಅಂತೆ, ಪಾವಮ್. ಅದೇ ಡೈಲಾಗ್ ಹೊಡಿತೀನಿ ಹೋಗ್ಬಿಟ್ಟು. They'll also feel pavam about us. ಪಾಪ ಎಲ್ಲ ರೌಂಡ್ ಹೊಡೆದು ಅವ್ರಲ್ಲಿ ನಿಂತ್ಕೊಂಡು ನೋಡ್ತಿರ್ಬೇಕಂತ 4-5 ಅಂಗಡಿ ಸುತ್ತಿರೋದು ನಾವು. ಆರೆಂಜ್ ಕಲರ್ ಕಾರು ಪಾಸ್ ಆಯ್ತಲ್ಲ. Bro, 4 ಬೇರೆ ಅಂಗಡಿ ಹತ್ರ ನಿಲ್ಸಿರೋದು, 4 ಬೇರೆ ಅಂಗಡಿ. ಬೇಡ ಅಲ್ಲೇ ಹೋಗೋಣ ಅಂದ್ರು ಮತ್ತೆ ಇನ್ನೊಂದು ಅಂಗಡಿ ತಗೊಂಬಂದು ನಿಲ್ಸಿದ್ದಾರೆ. ನಂದಬಾಯಿ This is best ಅಂತ. ದಿಸ್ ಇಸ್ ಬೆಸ್ಟ್ ಅಂತಿದ್ದಾರೆ, ಬಟ್ ನಮ್ಮ ಪ್ರಕಾರ ಅದೇ ಬೆಸ್ಟ್. ಗೈಸ್ ಫೈನಲಿ ತಗೋತಾ ಇದ್ದೀನಿ. ನೋ ಇದೊಂದು ಮತ್ತೆ ಬಂದ್ರು ಮಾತುಕತೆ ಸ್ಟಾರ್ಟ್ ಮಾಡಿದ್ದಾರೆ. ನಂದ ಬೈಕ್ ಫುಲ್ ಬ್ಲ್ಯಾಕ್ ಮೇಲ್ ಮಾಡಿ ಕರ್ಕೊಂಡ್ ಬಂದಿದ್ದೀನಿ. ಗೈಸ್ ಇಷ್ಟು ಸೆಲೆಕ್ಟ್ ಮಾಡಿದ್ದೀನಿ, ಯಾವ ಸೈಜ್ ಯಾರಿಗಾಗುತ್ತೆ ಗೊತ್ತಿಲ್ಲ, ಬಟ್ ಒಂದು ಎಷ್ಟಾಗುತ್ತೆ ಸೆಲೆಕ್ಟ್ ಮಾಡಿದ್ದೀನಿ. ಕೌಂಟ್ ಮಾಡ್ಬೇಕು ಇವಾಗ, ಕೌಂಟ್ ಮಾಡಿ ಬಿಲ್ಲಿಂಗ್ ಮಾಡಿಸ್ಬೇಕು. ನಂದು ಶಶಾಂಕ್ ಬಾರ್ಗೇನಿಂಗ್ ನೋಡಿ ಈಗ ಕೈ ಮುಗಿ ಮಗ. ಆಫ್ ಕ್ಯಾಮ್ರಾ ಏನೋ ಕೈ ಮುಗಿದ್ಬಿಟ್ಟು 12,000 ಆಯ್ತು. 2 ಎಕ್ಸ್ಟ್ರಾ ಎತ್ಬಿಟ್ಟಿದ್ದೀನಿ ಅನ್ಸುತ್ತೆ. ಒಂದು ಪೇಮೆಂಟ್ ಆಯ್ತು. ಡಿಸ್ಕೌಂಟ್ ಒಂದು ಬೇಡಿ ಅವ್ರು ಕೊನೆಗೆ 10% ಕೊಡ್ತೀನಿ ಅಂತ ನೆನ್ನೆನೂ ಅಷ್ಟೇ ಹೇಳಿದ್ರು. ಸರಿ ಆಯ್ತು ಕೊಡಿ, ಈಗ ಟೈಮ್ ಆಯ್ತು ಅಂತೇಳಿ ಅಷ್ಟೇ ಇಸ್ಕೊಂಡು ಹೋಗ್ತಾ ಇದೀವಿ. ಲೆಟ್ಸ್ಗೋ. ಫೈನಲಿ ಬಟ್ಟೆ ಎಲ್ಲ ತಗೊಂಡು you said you are going ಗಾಡಿನ ಬ್ಯಾಗ್ನ ಡಿಕ್ಕೆಗೆ ಹಾಕ್ಬಿಡೋಣ. ಬನ್ನಿ. ಸಿ ಯು. ಥ್ಯಾಂಕ್ ಯು. ಸಿ ಯು ಇನ್ ಬ್ಯಾಂಗ್ಳೂರ್. See you tomorrow. I'm coming. I'll come afterwards. ಬಾಯ್ ಬ್ರೋ, ಬಾಯ್. ಸಿ ಯು. Bye, bro. Bye. 3 ಸರಿ ಬಾಯ್ ಹೇಳಿದ್ವಿ ನಾವು. ಬನ್ನಿ ಹೊರಡೋಣ. ಈಗ ಸ್ವಲ್ಪ ದೂರ ಕಾರ್ನ ನೋಡಿಸ್ತೀನಿ. ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿದೆ, ಅದರಿಂದ ಸ್ವಲ್ಪ ನಾನು ಓಡಿಸೋಣ ಅಂತ. ಆಮೇಲೆ ಮುಂದೆ ಯಾರಿಗಾರು ಕೊಟ್ಬಿಟ್ಟು ಹಿಂದೆ ಶಿಫ್ಟ್ ಆಗ್ಬಿಡೋದು, ಆರಾಮಾಗಿ ರಿಕ್ಲೈನಲ್ಲಿ ಕೂತ್ಕೊಳ್ಳೋಕ್ಕೆ. ಬನ್ನಿ. ಅಲ್ಲಿಂದ ಹೊರಟು ಮಧ್ಯದಲ್ಲಿ ಒಂದು ಕಾಫಿ ಬ್ರೇಕ್ ತೊಗೊಂಡಿದ್ದೀವಿ. ಕಾಫಿ ಕುಡಿದು ಒಂದೇ ಸ್ಟ್ರೆಚ್ಚಲ್ಲಿ ಬೆಂಗಳೂರು. ಆ್ಯಕ್ಚುಲಾಗಿ ನಾಳೆ ಮತ್ತೆ ಮೈಸೂರು ವಾಪಸ್ ಬರಬೇಕು. ಸೊ ಮೈಸೂರಲ್ಲಿ ಇಳ್ಕೊಳ್ಳೋದಾ ಇಲ್ಲ ಡೈರೆಕ್ಟಾಗಿ ಮನೆಗೆ ಹೋಗೋದಾ ಏನು ಅಂತ ಅರ್ಥ ಆಗ್ತಿಲ್ಲ. ಮತ್ತೆ ನಾಳೆ ಟೀಮ್ನ ಕರ್ಕೊಂಡು ಮೈಸೂರಿಗೆ ಬರಬೇಕು. ನೋಡೋಣ ಏನು ಕತೆ ಅಂತ. ನೋಡಿ ದುಡ್ಡು ಜಾಸ್ತಿ ಆದರೆ ಹಿಂಗೆ ತಗೊಂಡು ಟೀನ ಚೆಲ್ಲೋದು. ತೆಗಿತಾ ಇರೋದು ಚೆಲ್ತಾ ಇಲ್ಲ. ಟೀ ಚೆಲ್ಲೋದು ದುಡ್ಡು ಜಾಸ್ತಿ ಆದರೆ ಜನ. ಇಲ್ಲಿದೆ ನೋಡು ಮಗ, ಇಲ್ಲಿದೆ ನೋಡು. ಅರ್ಧ ಚೆಲ್ಲಿದೆ ನೋಡಿ. ಕಾಫಿ ಎಲ್ಲ ಆಯಿತು. ಈಗ BMW ಓಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ. ಎಸ್ ಕ್ಲಾಸ್ ಹೆಂಗಿದೆ ನೋಡೋಣ. ನಂಗೆ ಸೆಡಾನ್ಸ್ ತುಂಬ ಇಷ್ಟ. ಲೆಟ್ಸ್ ಗೋ. ಆಯಿಲ್ ಸ್ಟಾರ್ಟ್ ಮಾಡೋದಾ? ಸೇಮ್ ನೋ? ವಾಟ್ ಡು ಹ್ಯಾವ್ ಟು ಪ್ರೆಸ್? ಓಹ್ ಓಕೆ. ನೋಡಿ ಈ ಬಟನ್ ಹೊತ್ಬಿಟ್ಟು ಹಿಂಗೆ ಹಿಂದೆ ಹಾಕೋದು. ಓನಾ ಗೈಸ್, ಜಂಗಲ್ ಎಂಟರ್ ಆಗಿದ್ದೀವಿ. ತುಂಬ ದಿನ ಆದಮೇಲೆ ಸೆಡಾನ್ ಓಡಿಸ್ತಿರೋದು ನಾನು. ನಂಗೆ ತುಂಬ ಇಷ್ಟ. ಹೋಗೋಣ ಬನ್ನಿ. ಬಟ್ ಇಲ್ಲಿ ಹಂಪ್ಗಳಿದೆ, ಯಾಕೆಂದರೆ ಪ್ರಾಣಿಗಳು ಓಡಾಡ್ತಿರ್ತವೆ ಅಂತ, ಅದಕ್ಕೆ ಸ್ಲೋ ಆಗಿ ಹೋಗಬೇಕು. ಗೈಸ್, ನಾನು ನನ್ನ ಲೈಫಲ್ಲಿ ಇಷ್ಟು ದೂರ ಕಾರ್ ಓಡಿಸಿ ಎಷ್ಟು ದಿನ ಆಗಿತ್ತು ಗೊತ್ತಿಲ್ಲ. ಬಟ್ ನನಗೆ ಇವಾಗ ಅರ್ಥ ಆಗಿದೆ ಅಂದರೆ ನನಗೆ ಕಾರ್ ಓಡಿಸೋಕ್ಕೆ ಇಷ್ಟ, ಬಟ್ ಸೆಡಾನ್ ಕಾರ್ಸ್ ಇಷ್ಟ ಅನ್ನೋದು ಅರ್ಥ ಆಯಿತು. ಈಗ ಮಧ್ಯದಲ್ಲಿ ಕಾಫಿಗೆ ನಿಲ್ಲಿಸಿದ್ದೀವಿ, ಕಾಫಿ ಕುಡಿತಾ ಇದ್ದೀವಿ. ಕಾಫಿ ಏನೋ ಚೆನ್ನಾಗಿದೆ ಅಲ್ಲ?
ಈಗ ನಾನು ಇನ್ನೊಂದು ಕಾರಿಗೆ ಶಿಫ್ಟ್ ಆಗಿದ್ದೀನಿ. ಇಲ್ಲಿ ನೋಡಿ ಅಣ್ಣ ತುಂಬಾ ಮೆತ್ತಗೆ ಓಡಿಸ್ತಾರೆ. ಹೌದೌದು ಕ್ಯಾಮ್ರಾ ಅನ್ನೋದಾಗ 80 ಸ್ಪೀಡ್. ನನ್ನ ಮಾತ್ರ ಅವ್ರ ವ್ಲಾಗ್ ಅಲ್ಲಿ ಫುಲ್ ರೇಸರ್ ತರ ತೋರಿಸಿದ್ದಾರೆ. ಇವ್ರು ಹೋಗ್ತಿರೋದು ಅಣ್ಣ ಯಾವ ಸ್ಪೀಡ್ ಅಲ್ಲಿ. ಫ್ಲಾಶ್ ಆಫ್ ಮಾಡಿ ಸಡನ್ ಆಗಿ ವಿಡಿಯೋ ಮಾಡ್ತೀನಿ. ಟ್ರಾಫಿಕ್ ಗಾಯ್ಸ್. ಆಫ್ ರೋಡ್ ಇಳಿಸಿದ್ರು ಆ ಕಡೆ ನೋಡಿ ಲಾರಿ ಇದೆ ಬ್ರೋ, ಹೋಗಲ್ಲ. ಓ ಗೈಸ್, ಸೊ ಫೈನಲಿ ಮನೆ ರೀಚ್ ಆಗಿದ್ದೀವಿ. ಸ್ನೇಹಿತರು ಈಗ ಹೊರಟಿದ್ದಾರೆ. ಬಾಯ್ ಸ್ನೇಹಿತರೆ, ಸಿ ಯು, ಗುಡ್ ಟ್ರಿಪ್. ನಾಡ್ದು ಇನ್ನೊಂದು ಟ್ರಿಪ್ ಬರ್ತಾ ಇದೆ. ಯಾವುದು? ಹೋಗ್ತಾ ಇದೀವಲ್ಲ ನಾಳಿದ್ದ? ಓ ಅದಾ, ಹೋಗೋಣ ಗೈಸ್. ಈಗ ಮನೆಗೆ ಹೋಗ್ಬೇಕು. ಬೈ, ಥ್ಯಾಂಕ್ ಯು, ಗುಡ್ ನೈಟ್, ಸಿ ಯು. ಬಂದು ನಮ್ಮ ಅಮ್ಮಗೆ ನಮ್ಮ ಅಕ್ಕಗೆ ಅವ್ರು ತಂದಿರೋ ಬಟ್ಟೆನ ಕೊಡೋಣ ಬನ್ನಿ ಗಾಯ್ಸ್. ಅಲ್ಲಿ ಶಶಾಂಕ್ದು ಬಟ್ಟೆ ಎಲ್ಲ ಇಲ್ಲೇ ಇದೆ. ಅವನು ಅಲ್ಲಿಂದ ಎಲ್ಲೋ ಬನಶಂಕರಿಗೆಲ್ಲ ಹೋದ. ಅದಕ್ಕೆ ಒಂದು ಬಟ್ಟೆ ಎತ್ಕೊಂಡ್ಬಂದಿದ್ದೀನಿ ನಾನು ಇಲ್ಲೇ ಒಂದು ಅಂತ ಇದ್ರಲ್ಲಿ ಯಾವುದು ಒಂದು ಅಂತ. ನಮ್ಮದು ನಮ್ಮ ಅಕ್ಕದು ಬಟ್ಟೆ ಕೊಟ್ಬಿಡೋಣ. ಇದೆರಡು ನಮ್ಮ ಅಮ್ಮದು ನಮ್ಮ ಅಕ್ಕದು. ಸೊ ನಮ್ಮ ಅಮ್ಮದು ಇದೆರಡು ನಮ್ಮ ಅಕ್ಕದು. ಇಲ್ಲೊಂದಿದೆ, ಇದು ಯಾರ್ದು ಅಂತ ಗೊತ್ತಿಲ್ಲ. ಬನ್ನಿ ನಮ್ಮ ಅಮ್ಮದು ನಮ್ಮ ಅಕ್ಕ ಬಟ್ಟೆ ಕೊಟ್ಬಿಡೋಣ. ನಮ್ಮ ನೋಡಿ ಹೆಂಗೆ ಕೂತವ್ರೆ ಗೊರ್ರು ಅಂತ. ಇದು ನಮ್ಮ ಅಕ್ಕದು. ಸೀಮಾಸೋನು ಚಿಕ್ಕಪೇಟ್ ಸೈಜ್ ಎಲ್ಲ ಗೊತ್ತಿಲ್ಲ ಗೈಸ್, ನಂಗೆ ಆಗುತ್ತೆ ಇಲ್ಲಿ ಅವ್ರಿಗೆ ಗೊತ್ತಿಲ್ಲ. ಚೆನ್ನಾಗಿತ್ತು, ತಗೊಂಬಂದೆ. ಗೌನ ಏನಿದು ಗೌನ? ನನಗೆ ಈ ಶರ್ಟ್ ತುಂಬ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಅಯ್ಯೋ, ಓ ನಮ್ಮ ಅಮ್ಮ 90 ಹಾಕೊಂಡ್ಬಿಟ್ಟವ್ರು ಗೈಸ್, ನಾನೆಲ್ಲ ಮನೇಲಿ ಅಂತ. ಸೈಜ್ ಎಲ್ಲ ದೊಡ್ಡದಾ ಅಂತ? ಸೈಜ್ ದೊಡ್ಡದಾ? ಹಾಂ, ಅದು ಚೆನ್ನಾಗಿದೆ ಕಲರ್. ಇದು ಇದೆ ಒಂದು ಸೇಮ್. ಮ್ಯಾಕ್ಸಿ ಅಲ್ಲ ಇದು, ಆಚೆ ಹಾಕೊಂಡು ಹೋಗೋದು ಫುಲ್ ಡ್ರೆಸ್ ಇದು. ನಮ್ಮ ನೈಟಿ ಅನ್ಕೊಂಬಿಟ್ಟವ್ರು ನೋಡಿ. ಏನು ಹೇಳಲಿ ಗೈಸ್, ನಮ್ಮಂಗೆ ನಾನು ನೈಟಿ ಅನ್ಕೊಂಬಿಟ್ಟವ್ರೆ. ಗೊತ್ತಾಗಲ್ಲ ಗೈಸ್, ಯಾವುದೋ ಬಟ್ಟೆ ಚೆನ್ನಾಗಿತ್ತು ಎತ್ಕೊಂಬಂದೆ. ಇದು ನಮ್ಮ ಅಕ್ಕಾಗ ಆಗುತ್ತಾ ಇಲ್ವಾ ಅಂತ. ಈ ಥರ ಸೇಮ್ ನೇ ಅವ್ರದ್ದು ಒಂದು ಕಲರ್ ಬ್ಲ್ಯಾಕು. ಇದು ನಮ್ಮ ಅಕ್ಕದು ನೈಟಿ ಥರನೇ ಇದೆ. ನೈಟಿ ಥರನೇ ಇಲ್ವ ಇದು ಸ್ವಲ್ಪ? ಸೊ ನೋಡಿ ಹೆಂಗಿದೆ ಇದು, ತುಂಬ ಆಡ್ ಆಗಿದೆಯಾ? ನಮ್ಮಮ್ಮ ಸ್ಟೈಲ್ ಮಾಡ್ಬೇಕು ಅದನ್ನು ಚೆನ್ನಾಗಿ. ಇದೆಲ್ಲ ಜೆನ್ಸಿ ಆಂಟೀಸ್ ಹಾಕೋದು ಗೈಸ್, ಜೆನ್ಸಿ ಆಂಟೀಸ್. ನೋಡಿ ನಮ್ಮ ಅಕ್ಕಗೆ ಸೈಜ್ ಸ್ವಲ್ಪ ದೊಡ್ಡದಾಯ್ತು ಅನ್ಸುತ್ತೆ. ಮುಳ್ಗಿ ಹೋಗ್ಬಿಟ್ಟವಳ ನಮ್ಮ ಅಕ್ಕ. ಇದು ನೇಹದು ಇಲ್ಲ ಸೇಮು, ಬಟ್ ಕಲರ್ ಬೇರೆ. ಇದು ನೋಡಿ ಗೈಸ್ ನಮ್ಮ ಅಕ್ಕ. ಎಷ್ಟಿದೆಲ್ಲ ನಾವು ನಾಳೆ ಹೋಗಿ ಕೊಟ್ಟು ಬರಬೇಕು. ದುಬೈದೆ ಅದು. ಹೌದಾ? ಎಕ್ಸ್ಪೆನ್ಸಿವ್ ತುಂಬಾ. ಗೊತ್ತು, ಬಟ್ ಯೂಶುವಲಿ ಈ ತರ ಬಟ್ಟೆ ಎಲ್ಲ ನಾನು ದುಬೈಲ್ ನೋಡಿದ್ದೆ. ಥ್ಯಾಂಕ್ ಯು. ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇವ್ರದ್ದು ಗೊತ್ತಿಲ್ಲ, ಇದು ನಮ್ಮದಂತೂ ನಾನು ಸೇಮ್ ನೈಟಿ ಇದ್ದಂಗಿದೆ ಗೈಸ್. ಚೆನ್ನಾಗಿದೆ, ಇದು ನೋಡಿ ಹೆಂಗಿದೆ, ತುಂಬಾ ಚೆನ್ನಾಗಿದೆ. ಸೇಮ್ ಪೀಸು ನಾನು ನಮ್ಮ ಅತ್ತೆಗೂ ತಗೊಂಡಿದ್ದೀನಿ. ಈ ಕಲರ್ ಡಿಫ್ರೆನ್ಸ್, ಸೇಮ್ ಪೀಸ್. ನಾವ್ ಇದೇ ತಗೊಂಡು ಶಾಪಿಂಗ್ ಓಡಾಡೋದು. ಮತ್ತೆ ಇನ್ನೊಂದು ಇದು ನಮ್ಮ ಅತ್ತೆ ಕಿಚನ್ ನಮ್ಮ ಅತ್ತೆದು. ಚೆನ್ನಾಗಿದೆ, ಸಗದಾಗಿದೆ ಇದು ನಿಮ್ಮ ಅತ್ತೆಗ. ತುಂಬಾ ಚೆನ್ನಾಗಿದೆ. ಇದೆಲ್ಲ ಹಾಕ್ತಾರೆಲ್ಲ ಗೊತ್ತಿಲ್ಲ. ದೊಡ್ಡದಾಯ್ತು. ಮತ್ತೆ ಇದೊಂದು ನೇಹಾದು, ಮತ್ತೆ ಇದು ನೇಹಾದು, ಮತ್ತೆ ಇದು ಐಶುದು ಇದು. ಇದು ಐಶುದು ಪ್ಯಾಂಟಾ ಫ್ರಾಕ್, ಅದು ಇದದು ಗೊತ್ತಿಲ್ಲ ಏನದು ಅಂತ. ಒಟ್ಟರು ತಗೊಂಬಂದೆ.
ಸೇಮ್ ಕಲರ್ ಡಿಫ್ರೆಂಟ್. ಇಬ್ರು ಒಂದೇ ದಿನ ಹಾಕೊಂಡು ಬನ್ನಿ ಅದರ ಈವೆಂಟ್ಗೆ. ನೀವಿಬ್ರು ಒಂದೇ ದಿನ ಹಾಕೊಂಡ್ ಬನ್ನಿ ಸೇಮ್. ಮಾತಾಡ್ಕೊಂಡು ಒಬ್ರಿಗೊಬ್ರು. ಅದೇ ಶಾಪಿಂಗ್ ಟೈಮಿಗೆ ಇವಾಗ ನೆಕ್ಸ್ಟ್ ಶಾಪಿಂಗ್ ಇದೆಯಲ್ಲ, ಸೊ ಅಂತ ಟೈಮಲ್ಲೆಲ್ಲ ಸೇಮ್ ಸೆಂಟರ್ ಹಾಕೊಂಡು ಇದನ್ನೆಲ್ಲ ಎತ್ತಿಡ್ಬೇಕು. ಸೈಜ್ದು ನಂಗೆ ಐಡಿಯಾನೇ ಇಲ್ಲ, ಯಾವ್ದಾವ್ದು ಸೈಜ್ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಕೇಳಿದೆ ಅವ್ರ ಹತ್ರ ಯಾವ್ದಾವ್ದು ಇರಲಿಲ್ಲ, ಸೊ ಅದಕ್ಕೆ ಎತ್ಕೊಂಡ್ಬಂದ್ಬಿಟ್ಟೆ. ಗಾಯ್ಸ್ ನೆನ್ನೆ ರಾತ್ರಿ ಸೂಪರ್ ಟಯರ್ಡ್ ಬಂದು ಮಲ್ಕೊಂಬಿಟ್ಟೆ. ವೆಕೇಶನ್ ಆದಮೇಲೆ ಒಂದು ಬ್ರೇಕ್ ಬೇಕು ಅನ್ಸುತ್ತೆ ಗೈಸ್, ಆ ಥರ ಫೀಲ್ ಆಗೋಯ್ತು. ನಿದ್ದೆ. ಸೊ ಇವತ್ತು 6 ಗಂಟೆಗೆ ಎದ್ದು ಹೊರಟಿದ್ದೀನಿ ನೆಕ್ಸ್ಟ್ ಡೇ. ಯಾಕೆಂದರೆ ನಾನು ಮೈಸೂರಿಗೆ ಹೊರಡಬೇಕು ಶೂಟಿಗೆ. ನಾವು ನನ್ನ ಟೀಮ್ ಹೊರಟಿದ್ದೀವಿ. ನನಗೆ ಸಕ್ಕ ಟಯರ್ಡ್ ಫೀಲ್ ಆಗ್ತಿದೆ, ಬಟ್ ಐ ನೀಡ್ ಟು ಗೋ ಗೆಟ್ ಬ್ಯಾಕ್ ಟು ವರ್ಕ್. ಲೆಟ್ಸ್ ಗೋ. ಅದು ಬಿಟ್ಟರೆ ನಾನು ಬ್ಯಾಗ್ಗಳು ಇಟ್ಕೊಂಡಿದ್ದೀನಿ ಬಟ್ಟೆದು. ಇವತ್ತು ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಅವ್ರಿಗೆ ಅವ್ರ ಫ್ಯಾಮ್ಲಿಗೆ ಹೋಗಿ ಬಟ್ಟೆ ಕೊಟ್ಟು ಬರಬೇಕು ಮೈಸೂರು ಶೂಟ್ ಮುಗಿಸಿದ್ಮೇಲೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹ್ಯಾಡ್ ಅ ಕ್ರೇಜಿ ಟ್ರಿಪ್ ಬ್ರೇಕ್ ಆ್ಯಂಡ್ ಕಮ್ಮಿ ಅನ್ನಿಸ್ತು. ಇನ್ನೂ ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಬೇಕಪ್ಪ ಅನ್ಸುತ್ತೆ ಮನಸ್ಸು, ಬಟ್ ಕೆಲಸ ಮಾಡಬೇಕು ಗೈಸ್. ಜಾಸ್ತಿ ರೆಸ್ಟ್ ಮಾಡಿದ್ರೆ ಜಾಸ್ತಿ ರೆಸ್ಟ್ ಮಾಡ್ಕೊಂಡಿದ್ದು ಬಿಡ್ತೀವಿ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಗೈಸ್. ಸಿ ಯು. ತುಂಬಾ ಜೋ